ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ನೀವೆಲ್ಲ ಆಲ್ರೆಡಿ KCT 2024 ಸೆಕೆಂಡ್ ಎಕ್ಷನ್ ರೌಂಡ್ ರಿಸಲ್ಟು ನೋಡಿದ್ರೆ ಅನ್ಕೋತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟು. ಆಲ್ರೆಡಿ ನೀವು ರಿಸಲ್ಟ್ ನೋಡಿದ್ರೆ ಅನ್ಕೋತೀನಿ. ಭಾಳ ಸ್ಟೂಡೆಂಟ್ಸು ಚೇಂಜಸ್ ಆಗಿದೆ, ಅಪ್ಗ್ರೇಡ್ ಆಗಿದೆ, ಅಬೋವ್ ಕಾಲೇಜ್ ಸಿಕ್ಕಿದೆ. ಯಾವ ಕಾಲೇಜ್ ಸಿಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಆಲ್ ದ ಬೆಸ್ಟು. ಇವಾಗ ಭಾಳ ಸ್ಟೂಡೆಂಟ್ಸು ನೆಕ್ಸ್ಟ್ ಪ್ರೊಸೆಸ್ಸು ಪ್ಲಸ್ ನೆಕ್ಸ್ಟ್ ಏನು ಆಪ್ಷನ್ ಅಂತ ಫ್ರೆಂಡ್ಸ್ ಇವಾಗ ಏನು ಸಿಕ್ಕಿದಲ್ಲ ಆಲ್ಮೋಸ್ಟ್ ಅದಂತ ಫೈನಲ್ ಮಾಡ್ಕೊಳ್ಳಿ. ನಾಳೆ ಮೇನ್ ರಿಸಲ್ಟ್ ಬರ್ತಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಯಾಕಂದರೆ ಕೇಸ್ ಯಾರು ಬಂದು ಅವರಿಗೆ ಮೇಲ್ ಮಾಡಿದ್ರೆ ಅವ್ರು ಮಾತ್ರ ಚೇಂಜಸ್ ಆಗುತ್ತೆ. ಸೊ ಚೇಂಜಸ್ ಆಗಲ್ಲ, ಆಲ್ಮೋಸ್ಟು ಅದೇ ಕಾಲೇಜಿಂದ ಅಂದ್ಕೊಳ್ಳಿ. ನೀವು ರೆಡಿ ಆಗಿರಿ ಆ ಕಾಲೇಜ್ ಹೋಗೋಕ್ಕೆ. ನೆಕ್ಸ್ಟ್ ಎಲ್ಲ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಬಿಡಿ. ಅಂದರೆ ನೆಕ್ಸ್ಟ್ ಇವಾಗ ಆಲ್ರೆಡಿ ಪೇಮೆಂಟ್ ಅಂತೂ ಮಾಡ್ಕೊಂಡಿರ್ತಾರೆ, ಡೈರೆಕ್ಟಾಗಿ ಅಡ್ಮಿಷನ್ ಡೌನ್ ಮಾಡ್ಕೋಬೇಕು. ಅಂದರೆ ನಾಳೆ ನಾಡಿದ್ದು ಬಿಡ್ತಾರೆ ಅಡ್ಮಿಷನ್ ಡೌನ್ ಮಾಡ್ಕೊಳ್ಳೋಕೆ ಲಿಂಕು. ಅಡ್ಮಿಷನ್ ಡೌನ್ ಮಾಡ್ಕೊಂಡು ಡೈರೆಕ್ಟ್ ನೀವು ಕಾಲೇಜ್ ಹೋಗ್ಕೊಳ್ಳು. ಆಮೇಲೆ ನೀವು ಹಾಸ್ಟೆಲು ಅದೆಲ್ಲ ನೋಡ್ಕೊಬಿಡಿ. ಓಕೆ, ಸೊ ಈಗ ನೀವು ಯಾವ ಕಾಲೇಜ್ ಸಿಕ್ಕಿದ್ರೆ ಅದರಲ್ಲಿ ಸ್ಯಾಟಿಸ್ಫೈ ಆಗಿ ನೆಕ್ಸ್ಟ್ ಥಿಂಕ್ ಮಾಡ್ಕೋಬೇಡಿ. ನಾನು ಚೆನ್ನಾಗಿ ಸಿಕ್ಕಿಲ್ಲ, ಈ ಬ್ರಾಂಚ್ ಸಿಕ್ಕಿದೆ ಅದೆಲ್ಲ ಅನ್ಕೋಬೇಡಿ, ರಿಗ್ರೆಟ್ ಮಾಡ್ಕೋಬೇಡಿ. ಯಾವ ಸಿಕ್ಕಿದೆ ಅದಷ್ಟು ನಿಮ್ಮ ಅದೃಷ್ಟ ಅಂದ್ಕೊಳ್ಳಿ. ನೆಕ್ಸ್ಟ್ ನೀವು ಫ್ಯೂಚರಲ್ಲಿ ಏನು ಮಾಡಬೇಕು, ಆ ಬ್ರ್ಯಾಂಚಲ್ಲಿ ಏನು ಮಾಡಬೇಕು, ಆ ಕಾಲೇಜಲ್ಲಿ ಈ ಕಾಲೇಜ್ ಸ್ವಲ್ಪ ಲೋ ಇದ್ರೆ ತೊಗೊಳ್ಳಿ, ಅಲ್ಲಿ ಏನು ಮಾಡಬೇಕು, ನಾನು ಎಕ್ಸ್ಟ್ರಾ ಏನು ಸ್ಕಿಲ್ ಡೆವಲಪ್ ಮಾಡ್ಕೋಬೇಕಂತ ಅದ್ರ ಕಡೆ ಲಕ್ಷ ಕೊಡಿ. ತಲೆ ಕಟ್ಸ್ಕೊಬೇಡಿ. ಯಾಕಂದ್ರೆ ಕೆಲವೊಬ್ಬರಿಗೆ ಹೈ ಕೋರ್ಸ್ ಸಿಕ್ಕಿದೆ, ಕೆಲವೊಬ್ರು ಲೋ ಸಿಕ್ಕಿದೆ. ಕಾಲೇಜ್ ಬಗ್ಗೆ ತಲೆ ಕಟ್ಸ್ಕೊಬೇಡಿ. ಮೇನು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಹೆಂಗೆ ಓದ್ತೀರಾ, ನೀವು ಹೆಂಗೆ ಸ್ಕಿಲ್ ಡೆವಲಪ್ ಮಾಡ್ಕೋದು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದಕ್ಕೋಸ್ಕರ ತಲೆ ಕಟ್ಸ್ಕೊಬೇಡಿ. ನೆಕ್ಸ್ಟ್ ನಾನು ಪ್ರೊಸೀಜರಲ್ಲಿ ಹೇಳ್ತೀನಿ. ಅಡ್ಮಿಷನ್ ಡೌನ್ ಮಾಡಿಕೊಂಡು ಕಾಲೇಜ್ ಹೋಗೋದಷ್ಟೇ. ನೀವು ಸೇಮ್ ಡಾಕ್ಯುಮೆಂಟ್ಸು ಎಲ್ಲ ಆಲ್ರೆಡಿ KCT ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಏನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರಲ್ಲ ಅವೆಲ್ಲ 2 ರಿಂದ 3 ಸೆಟ್ಟು ಅಟೆಸ್ಟೇಷನ್ ಮಾಡ್ಕೊಳ್ಳಿ. ಕಾಲೇಜ್ಗೆ 2 ಸೆಟ್ ತೊಗೊಂಡೋಗಿ. ಓಕೆ, ಒರಿಜಿನಲ್ ತೊಗೋತಾರೆ ಅವರು. ಓಕೆ, ಸೊ ಇದೇ ಇಷ್ಟೇ ಅಡ್ಮಿಷನ್ ಪ್ರೊಸೀಜರ್. ಬಿಫೋರ್ 15th ನೀವು ಹೋಗಿ ಅಡ್ಮಿಷನ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.